ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಕರೆಂಟ್ ಡಿವಿಷನ್ ಥಿಯರಂ ಮೇಲೆ. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ಅನ್ನ ಕೇಳಬಹುದು ಈ ಒಂದು ಟಾಪಿಕ್ ಮೇಲೆ ಅಂತ ಡಿಸ್ಕಸ್ ಮಾಡಿದೀನಿ. ಆ ವಿಡಿಯೋಗಳನ್ನು ಕೂಡ ನೋಡಿ, ಯಾಕಂದ್ರೆ ಒಂದೇ ತರದ ಕ್ವಶನ್ ಅನ್ನ ಅವ್ರು ಕೇಳಲ್ಲ, ಡಿಫ್ರೆಂಟ್ ಟ್ವಿಸ್ಟ್ ಮಾಡಿ ಎಲ್ಲ ಕೇಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಪ್ರಾಬ್ಲಮ್ಗಳು ಒಂದು 3-4 ನೀವು ಕಲಿಬೇಕಾಗುತ್ತೆ. ಸೊ ಆ ವಿಡಿಯೋಗಳ ಲಿಂಕ್ ಅನ್ನು ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ಈಗ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ IT ಅಂಡ್ I1. ಇಷ್ಟೇ ಸಿಂಪಲ್. ಒಂದು ಸರ್ಕ್ಯೂಟ್ ಅನ್ನ ಕೊಟ್ಬಿಟ್ಟು IT ವ್ಯಾಲ್ಯೂ ಮತ್ತೆ I1 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕರೆಂಟ್ ಡಿವಿಷನ್ ಥಿಯರಂ ಅಂತ ಅಂದ್ರೇನು, ಅದು ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ನಮಗೆ ಗೊತ್ತಾಗಬೇಕು. ಇಷ್ಟೇ ಸಿಂಪಲ್. ನೋಡಿ, ಇಲ್ಲಿ ಕರೆಂಟ್ ಯಾವತ್ತಿದ್ರು ಕನ್ವೆನ್ಷನಲ್ ಕರೆಂಟ್ ನೆಗೆಟಿವ್ ಇಂದ ಎಂಟರ್ ಆಗಿ ಪಾಸಿಟಿವ್ ಮುಖಾಂತರ ಬರುತ್ತೆ. ನೋಡಿ, ಇಲ್ಲಿ ವೋಲ್ಟೇಜ್ ಇದೆಯಲ್ಲ, ಸೊ ಇದರ ನೆಗೆಟಿವ್ ಇಂದ ಶುರು ಆಗ್ಬಿಟ್ಟು ಪಾಸಿಟಿವ್ ಮುಖಾಂತರ ಹೊರಗಡೆ ಬರುತ್ತೆ. ಸರಿನಾ? ದ ಡೈರೆಕ್ಷನ್ ಇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಕರೆಂಟ್ ಏನಾಯ್ತು, IT ಅಂತಂದ್ರೆ I ಟೋಟಲ್ ಅಂದ್ರೆ ಟೋಟಲ್ ಕರೆಂಟ್ ಈ ತರ ಫ್ಲೋ ಆಗುತ್ತೆ. 6 ಓಮ್ ಮುಖಾಂತರ ಬಂತು. ಇಲ್ಲಿ ಬಂದ ತಕ್ಷಣ ಏನಾಯ್ತು, ಅದಕ್ಕೆ 2 ದಾರಿ ಉಟ್ಕೊಂತು. ಒಂದು ಈ ಕಡೆ ಹೋಗ್ಬೋದು ಅಥವಾ ಈ ಕಡೆ ಹೋಗ್ಬೋದು. ಸೊ ಇವಾಗ ಅದೇನಾಗುತ್ತೆ, 2 ಭಾಗಗಳಾಗಿ ಸ್ಪ್ಲಿಟ್ ಆಗುತ್ತೆ. ಸರಿನಾ? ಈಕ್ವಲ್ ಪಾರ್ಟ್ಸ್ ಆಗಿ ಅಲ್ಲ, 2 ಭಾಗಗಳಾಗಿ ಸ್ಪ್ಲಿಟ್ ಆಗುತ್ತೆ. I1 ಮತ್ತೆ I2, ಸ್ವಲ್ಪ ಕರೆಂಟ್ ಈ ಕಡೆ, ಸ್ವಲ್ಪ ಕರೆಂಟ್ ಈ ಕಡೆ, ಈಕ್ವಲ್ ಪಾರ್ಟ್ಸ್ ಆಗಿ ಅದು ಡಿವೈಡ್ ಆಗಲ್ಲ. ಯಾಕಂತಂದ್ರೆ ರೆಸಿಸ್ಟೆನ್ಸ್ ಗಳು ಡಿಫರೆಂಟ್ ಇದಾವೆ. ಯಾವಾಗ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಕರೆಂಟು ಕಡಿಮೆ ಫ್ಲೋ ಆಗುತ್ತೆ. ಯಾವಾಗ ರೆಸಿಸ್ಟೆನ್ಸ್ ಕಡಿಮೆ ಇರ್ತದೆ ಅವಾಗ ನಮಗೆ ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಏನಾಗುತ್ತೆ ಅಂತಂದ್ರೆ 2 ಭಾಗಗಳಾಗಿ ಡಿವೈಡ್ ಆಗುತ್ತೆ ಹೊರತು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ 4 ಆಂಪಿಯರ್ ಏನಾದ್ರೂ ಕೂಡ ಕರೆಂಟ್ ಬಂತು ಅಂದ್ರೆ 2 ಆಂಪಿಯರ್ ಈ ಕಡೆ, 2 ಆಂಪಿಯರ್ ಈ ಕಡೆ ಅಂತ ಅದು ಡಿವೈಡ್ ಆಗಲ್ಲ. ಗೊತ್ತಾಯ್ತಾ? ಸೊ ಅದು ಯಾವ ರೀತಿ ಡಿವೈಡ್ ಆಗುತ್ತೆ ಅಂತಂದ್ರೆ ಅದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಮತ್ತೆ ವೋಲ್ಟೇಜ್ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಕರೆಂಟ್ ಈ ಕಡೆ, ಸ್ವಲ್ಪ ಕರೆಂಟ್ ಈ ಕಡೆ ಹೋಗ್ಬಿಟ್ಟು ಕೊನೆಯಲ್ಲಿ ಮತ್ತೆ ಇಲ್ಲಿ ಮರ್ಜ್ ಆಗಿ ಸೇಮ್ ಏನು I ಟೋಟಲ್ ಇರುತ್ತಲ್ಲ ಅದೇ ಇದ್ರ ಮುಖಾಂತರ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಈಗ ಅವ್ರೇನ್ ಕೇಳ್ತಾ ಇದ್ದಾರೆ, IT ವ್ಯಾಲ್ಯೂನ ಕಂಡಿಡ್ರಿ ಮತ್ತೆ I1 ವ್ಯಾಲ್ಯೂನ ಕಂಡಿಡ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಕರೆಂಟ್ ಡಿವಿಷನ್ ಥಿಯರಂ ಅನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮಗೆ ಫಸ್ಟ್ ಬೇಕಾಗಿರುವಂತದ್ದು I ಟೋಟಲ್ ವ್ಯಾಲ್ಯೂ. ಸೊ I ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಪ್ರೊಸೀಡ್ ಆಗಕ್ಕೆ ಆಗೋದೇ ಇಲ್ಲ. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ I ಟೋಟಲ್ ವ್ಯಾಲ್ಯೂನ ಕಂಡಿಡಿಯೋಣ. ಟು ಫೈಂಡ್ I ಟೋಟಲ್. ಸೊ ನಮಗೆ ಓಮ್ಸ್ ಲಾ ಪ್ರಕಾರ ಒಂದು ಫಾರ್ಮುಲಾ ಗೊತ್ತಿದೆ, ಓಮ್ಸ್ ಲಾ. ಸೊ ಓಮ್ಸ್ ಲಾ ಪ್ರಕಾರ ಗೊತ್ತಿರುವಂತ ಫಾರ್ಮುಲಾ ಏನು, V is equal to I into R. V is equal to IR. Voltage will be equal to current into resistance of this circuit. ಇಲ್ಲಿ ನನಗೆ ಬೇಕಾಗಿರೋದೇನು, I total ಅಂತ ಅಂದ್ರೆ ಟೋಟಲ್ ಕರೆಂಟ್ ಆಫ್ ದಿ ಸರ್ಕ್ಯೂಟ್ ಬೇಕು. ಟೋಟಲ್ ಕರೆಂಟ್ ಆಫ್ ದಿ ಸರ್ಕ್ಯೂಟ್ ಬೇಕು ಅಂತಂದ್ರೆ ನಾನು ಟೋಟಲ್ ವೋಲ್ಟೇಜ್ ಮತ್ತೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಅನ್ನೇ ಯೂಸ್ ಮಾಡಬೇಕು. ಸೊ ಟೋಟಲ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು, ನೋಡಿ ರೆಸಿಸ್ಟೆನ್ಸ್ ಅನ್ನ ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ, ಟೋಟಲ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಟೋಟಲ್ ವೋಲ್ಟೇಜ್ ಗೊತ್ತಿದೆ, ಈ ಒಂದು ಸರ್ಕ್ಯೂಟ್ ಅಲ್ಲಿ ಒಂದೇ ಒಂದು ವೋಲ್ಟೇಜ್ ಸೋರ್ಸ್ ಇರುವಂತದ್ದು, ದಟ್ ಇಸ್ 40 ವೋಲ್ಟ್. ಸೊ 40 ವೋಲ್ಟ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆದ್ರೆ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಾ, ಇಲ್ಲ. ಯಾಕಂದ್ರೆ ಇಲ್ಲಿ 6 ಓಮ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿ 8 ಕಿಲೋ ಓಮ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿ 12 ಕಿಲೋ ಓಮ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಕಿಲೋ ಓಮ್ ಅಂತ ಬರ್ಕೊಳ್ಳಿ, ಒಂದು ಮಿಸ್ಟೇಕ್ ಆಗಿತ್ತು, ಓಮ್ ಅಂತ ಬರ್ದಿದೆ, ಕಿಲೋ ಓಮ್. ಎಲ್ಲವೂ ಕೂಡ ಸೇಮ್ ಅಲ್ಲೇ ಇರಬೇಕು. ಕಿಲೋ ಓಮ್ ಅಂತ ಅಂದ್ರೇನು, 8 into 1000 ಅಂತ ಅಂದ್ರೆ 8000 ಓಮ್, 12,000 ಓಮ್, 6,000 ಓಮ್, ಆ ತರ. ಸೊ ಇವಷ್ಟರದು ಕೂಡ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೊಂಡು ನಾವು RT ಜಾಗಕ್ಕೆ ಪ್ಲೇಸ್ ಮಾಡಿದ್ರೆ I ಟೋಟಲ್ ವ್ಯಾಲ್ಯೂ ಸಿಗುತ್ತೆ. ಸೊ ವಿ ಕ್ಯಾನ್ ಅಪ್ಲೈ ದ ಕರೆಂಟ್ ಡಿವಿಷನ್ ಥಿಯರಂ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸರ್ಕ್ಯೂಟ್ ಅನ್ನ. ಯಾವ ರೀತಿ ಸಿಂಪ್ಲಿಫೈ ಮಾಡೋದು ನೋಡಿ, ಇಲ್ಲಿ 8 ಕಿಲೋ ಓಮ್ ರೆಸಿಸ್ಟೆನ್ಸ್ ಮತ್ತೆ 12 ಕಿಲೋ ಓಮ್ ರೆಸಿಸ್ಟೆನ್ಸ್ ಎರಡು ಕೂಡ ಪ್ಯಾರಲಲ್ ಆಗಿದ್ದಾವೆ. 2 ರೆಸಿಸ್ಟರ್ಗಳು ಏನಾದ್ರೂ ಪ್ಯಾರಲಲ್ ಇದ್ರೆ ನಾವು ಯೂಸ್ ಮಾಡುವಂತ ಫಾರ್ಮುಲಾ ಏನು, 2 ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಏನಾದ್ರೂ ಸೀರೀಸ್ ಅಲ್ಲಿ ಇದ್ರೆ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. ಬಟ್ ಏನಾದ್ರೂ 2 ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ R1 into R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2, ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? R1 into R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇವರಿಬ್ಬರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನಾನು ಈ ತರ ಬಾಕ್ಸ್ ಹಾಕ್ತಾ ಇದ್ದೀನಿ ಡಾಟೆಡ್ ಲೈನ್ಸ್ ಅಲ್ಲಿ, ನೀವು ಹಾಕಕ್ ಹೋಗ್ಬೇಡ್ರಿ. ಸರಿನಾ? ನಾನು ತೋರ್ಸೋದಕ್ಕೋಸ್ಕರ ಯಾವ್ದ್ರ ಮಧ್ಯೆ ನಾವು ಇವಾಗ ವ್ಯಾಲ್ಯೂ ಅನ್ನ ಕಂಡುಹಿಡಿತಾ ಇದೀವಿ ಅಂತ. ಸೊ ಇವಾಗ ಈಕ್ವಲೆಂಟ್ ಸರ್ಕ್ಯೂಟ್ ಏನಾಗುತ್ತೆ, 40 ವೋಲ್ಟ್ಸ್ ವೋಲ್ಟೇಜ್ ಹಂಗೆ ಇರುತ್ತೆ, ಪ್ಲಸ್ ಮೈನಸ್ 40 ವೋಲ್ಟ್ಸ್. ನೆಕ್ಸ್ಟ್ ಇಲ್ಲಿರುವಂತಹ 6 ಓಮ್ ರೆಸಿಸ್ಟೆನ್ಸ್ ಕೂಡ ಹಂಗೆ ಇರುತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಇವರಿಬ್ರು ಕೂಡ ಸೇರಿಸಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬರುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂತದ್ದು, RP ವಿಲ್ ಬಿ ಈಕ್ವಲ್ ಟು ಅಂತಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಏನಕ್ಕೆ ಈಕ್ವಲ್ ಆಗಿರುತ್ತೆ, R1 into R2 ಓಲ್ ಡಿವೈಡೆಡ್ ಬೈ R1 ಪ್ಲಸ್ R2.
R1 ವ್ಯಾಲ್ಯೂ ಏನಿದೆ ನಮಗೆ 8 ನೋಡಿ, ಇದರಲ್ಲಿ ಯಾವುದಾದ್ರೂ R1 ಅಂತ ತೊಳಿ, ಯಾವುದಾದ್ರೂ R2 ಅಂತ ತೊಳಿ, ಸೇಮ್ ವ್ಯಾಲ್ಯೂ ಬರುತ್ತೆ. 8 into 12 whole divided by 8 plus 12. ಸೊ 8 plus 12 ಅಂತಂದ್ರೆ ಎಷ್ಟಾಯಿತು? 20. 12 8s 96. ಸೊ 96 by 20 ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋಣ. ಸೊ 96 whole divided by 20 ಅಂತಂದ್ರೆ 4.8 ಬಂತು. ಸೊ 4.8 ಓಮ್. ಇದು 4.8 ಓಮಾ? ನೋ, 4.8 ಕಿಲೋ ಓಮ್. ನೋಡಿ ಇಲ್ಲಿ ಕಿಲೋ ಅಲ್ಲಿ ಕೊಟ್ಟಿರೋದ್ರಿಂದ 4.8 ಕಿಲೋ ಓಮ್ ಅಂತ ಯೂಸ್ ಮಾಡಬೇಕು. ಇದು ಕೂಡ ಅಷ್ಟೇ 6 ಕಿಲೋ ಓಮ್, ಸರಿನಾ? ಸೊ ಕಿಲೋ ಅಲ್ಲಿ ಕೊಟ್ಟಿದ್ದಾರೆ ಅವರು ಪ್ರಾಬ್ಲಮ್ ಅನ್ನ, ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ. ಅದು ಯಾವ ರೀತಿ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಆನ್ಸರ್ ಬರಿಬೇಕಾದ್ರೆ ಹೇಳ್ತಾ ಹೋಗ್ತೀನಿ, ಕರೆಂಟ್ ಆನ್ಸರ್ ಅನ್ನ. ಸೊ ಈಗ ಇವರಿಬ್ರು ಕೂಡ ಏನಾಗಿದ್ದಾರೆ? ಸೀರೀಸ್ ಅಲ್ಲಿ ಇದ್ದಾರೆ. ಈಗ 4.8 ಕಿಲೋ ಓಮ್ ಮತ್ತೆ 6 ಕಿಲೋ ಓಮ್. ಸೊ ಇವರಿಬ್ರು ಕೂಡ ನಾನು ಏನ್ ಮಾಡ್ಬೇಕಾಗತ್ತೆ? ಡೈರೆಕ್ಟ್ ಆಗಿ ಆಡ್ ಮಾಡ್ಬೇಕು. ಏನಾದ್ರೂ ರೆಸಿಸ್ಟರ್ಗಳು ಸೀರೀಸ್ ಅಲ್ಲಿ ಇದಾವೆ ಅಂತಂದ್ರೆ ಅವುಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಸೊ ಏನಾಗುತ್ತೆ ಇವಾಗ? 4.8 ಕಿಲೋ ಓಮ್ ಪ್ಲಸ್ 6 ಕಿಲೋ ಓಮ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 4 ಪ್ಲಸ್ 6. ಸೊ ವ್ಯಾಲ್ಯೂ ಏನಾಗುತ್ತೆ? 6 ಪ್ಲಸ್ 4 ಅಂತಂದ್ರೆ 10 ಆಯ್ತು. ಸೊ 10.8 ಕಿಲೋ ಓಮ್. 10.8 ಕಿಲೋ ಓಮ್. ಇಲ್ಲ ಅಂತಂದ್ರೆ ನೀವು ಈ ತರ ಬರ್ಕೊಂಡ್ಬಿಡ್ರಿ, ಈಸಿ ಆಗುತ್ತೆ. 10.8 ಇಂಟು 10 ಪವರ್ 3 ಓಮ್, ಸರಿನಾ? ಕಿಲೋ ಅಂತಂದ್ರೆ 10 ಪವರ್ 3. ಸೊ 10.8 ಇಂಟು 10 ಪವರ್ 3 ಓಮ್ ಅಂತ ಬರ್ಕೊಳ್ಳಿ. ಅವಾಗ ನಿಮಗೆ ಕ್ಯಾಲ್ಕುಲೇಷನ್ ಫರ್ದರ್ ಈಸಿ ಆಗ್ತಾ ಹೋಗುತ್ತೆ. ಸೊ ಈಗ ನನಗೆ ಆರ್ ಟೋಟಲ್ ವ್ಯಾಲ್ಯೂ ಗೊತ್ತಾಯ್ತು, ವೋಲ್ಟೇಜ್ ವ್ಯಾಲ್ಯೂ ಗೊತ್ತಿದೆ. ಸೊ ಕರೆಂಟ್ ಅನ್ನ ಕಂಡುಹಿಡಿಯೋಣ. ಐ ಟೋಟಲ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ವೋಲ್ಟೇಜ್ ಎಷ್ಟಿರೋದು? 40 ವೋಲ್ಟ್ ಡಿವೈಡೆಡ್ ಬೈ ಆರ್ ಟೋಟಲ್. ಈ ತರ ಹಾಕೊಳ್ಳಿ, ಅವಾಗ ಈಸಿ ಆಗುತ್ತೆ. 10.8 ಇಂಟು 10 ಪವರ್ 3. ಸೊ ಏನಾಗುತ್ತೆ ಅಂದ್ರೆ ನೀವು ಮಾಮೂಲಿ 10.8 ಹಾಕೊಂಡಿದ ತಕ್ಷಣ ಮಾಮೂಲಿ ವ್ಯಾಲ್ಯೂನ ಬರಿತೀರಾ. ಆದ್ರೆ ಇಲ್ಲಿ 10 ಪವರ್ 3 ಬರಲೇಬೇಕು. ಯಾಕಂದ್ರೆ ನೀವು ಕಿಲೋ ಅಲ್ಲಿ ಇಡಕ್ಕಾಗಲ್ಲ ಆಂಪಿಯರ್ ಅನ್ನ, ಸರಿನಾ? ಕಿಲೋ ಆಂಪಿಯರ್ ಆ ತರ ಇಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಸ್ಪ್ಲಿಟ್ ಮಾಡ್ಬೇಕಾಗತ್ತೆ. ಸೊ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 10.8 ಇಂಟು 10 ಪವರ್ 3 ಅದನ್ನ ಯೂಸ್ ಮಾಡಲೇಬೇಕು. ಸೊ ಇವಾಗ ಏನಾಗುತ್ತೆ? 40 ವೋಲ್ಟ್ ಡಿವೈಡೆಡ್ ಬೈ 10.8 ಅನ್ನ ಮಾಡೋಣ. ವ್ಯಾಲ್ಯೂ ಎಷ್ಟು ಬರುತ್ತೆ? ವ್ಯಾಲ್ಯೂ ಇಸ್ IT ಟೋಟಲ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು 3.70 ಇಂಟು ಈ 10 ಪವರ್ 3 ಇದೆಯಲ್ಲ, ಇದನ್ನ ಮೇಲ್ಗಡೆ ತಗೊಂಡವನ, ಗೊತ್ತಾಯ್ತಾ? 40 ಡಿವೈಡೆಡ್ ಬೈ 10.8 ಮಾಡಿದೆ. ಇಲ್ಲಿ ಇಂಟು 10 ಪವರ್ 3 ಇದೆಯಲ್ಲ, ಅದನ್ನ ಮೇಲ್ಗಡೆ ತಗೊಂಡೋಗ್ತೀನಿ. ಅವಾಗ ಏನಾಗುತ್ತೆ? 10 ಪವರ್ -3 ಆಗುತ್ತೆ, ಗೊತ್ತಾಯ್ತಾ? 10 ಪವರ್ -3 ಅಂತಂದ್ರೆ ಏನು? ಮೈಕ್ರೋ. ಐ ಟೋಟಲ್ ವಿಲ್ ಬಿ ಈಕ್ವಲ್ ಟು 3.70 ಮೈಕ್ರೋ ಆಂಪಿಯರ್. ಗೊತ್ತಾಯ್ತಾ ಯಾವ ರೀತಿ ಅಂತ? ಎಲ್ಲರೂ ಕೂಡ 3.70 ಆಂಪಿಯರ್ ಅಂತ ಬರೆದು ಬಿಡ್ತಾರೆ. ಅವಾಗ ವ್ಯಾಲ್ಯೂ ರಾಂಗ್ ಆಗುತ್ತೆ. ಯಾಕಂದ್ರೆ ಅವ್ರು 10.8 ಅಂತ ಮಾತ್ರ ತಗೊಂಡಿರ್ತಾರೆ. ನಿಮಗೆ ಗೊತ್ತಿರುತ್ತೆ ಏನು? ಅಲ್ಲಿ ಕಿಲೋ ಓಮ್ ಅಂತ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ಬೇಕಾಗುತ್ತೆ? 10 ಪವರ್ 3 ತಗೋಬೇಕು. 10 ಪವರ್ 3 ಮೇಲ್ ಬಂದ ತಕ್ಷಣ ಏನಾಗುತ್ತೆ? 10 ಪವರ್ -3 ಆಗುತ್ತೆ. ಸೊ 10 ಪವರ್ -3 ಅಂತಂದ್ರೆ ಏನು? ಮಿಲಿ, ಗೊತ್ತಾಯ್ತಾ? ಸೊ 3.70 ಮಿಲಿ ಆಂಪಿಯರ್. ಈಗ ನನಗೆ ಐ ಟೋಟಲ್ ಅಂತ ಅಂದ್ರೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಇರುವಂತಹ ಟೋಟಲ್ ಕರೆಂಟ್ ವ್ಯಾಲ್ಯೂ ಗೊತ್ತಾಯ್ತು. ಐ ಟೋಟಲ್ ವ್ಯಾಲ್ಯೂ ಈಸ್ 3.70. ಈಗ ಅವ್ರೇನ್ ಕೇಳ್ತಾ ಇರೋದು? I1 ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಸೊ ಇದನ್ನ ಕರೆಂಟ್ ಡಿವಿಷನ್ ರೂಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಯೂಸಿಂಗ್ ಕರೆಂಟ್ ಡಿವಿಷನ್ ರೂಲ್, CDR ಅಂತ ಬರೆದಿರ್ತೀನಿ, ಕರೆಂಟ್ ಡಿವಿಷನ್ ರೂಲ್. ಸೊ ಕರೆಂಟ್ ಡಿವಿಷನ್ ರೂಲ್ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಬರೀತೀನಿ ನೋಡಿ. IX ವಿಲ್ ಬಿ ಈಕ್ವಲ್ ಟು ಐ ಟೋಟಲ್ ಇಂಟು ಇದು ಮಲ್ಟಿಪ್ಲಿಕೇಶನ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ opposite branch whole divided by resistance of the opposite branch plus resistance of the current branch. ಗೊತ್ತಾಯ್ತಾ? ನೋಡಿ ಇಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. IX ಏನಾದ್ರೂ ಬೇಕು ಅಂತಂದ್ರೆ ವಿಚ್ ವಿಲ್ ಬಿ ಈಕ್ವಲ್ ಟು ಐ ಟೋಟಲ್ ಅಂತಂದ್ರೆ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ವೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ದಿ ಕರೆಂಟ್ ಬ್ರಾಂಚ್. ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಈಗ ನನಗೆ ಬೇಕಾಗಿರುವಂತ ಕರೆಂಟ್ ಯಾವ್ದಪ್ಪ? I1 ಬೇಕು. ಸೊ ಇಲ್ಲಿಗೆ I1 ಅಂತ ರಿಪ್ಲೇಸ್ ಮಾಡಿ. ಐ ಟೋಟಲ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? 3.70 ಇಂಟು 10 ಪವರ್ -3. ಸೊ ಅದನ್ನು ಕೂಡ ಹಾಕ್ಬೇಕು, ಸರಿನಾ? 10 ಪವರ್ -3 ಅಂತಂದ್ರೆ ಮಿಲಿ ಆಂಪಿಯರ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ಈಗ ನೋಡಿ ಕರೆಂಟ್ I1 ಅನ್ನ ಕಂಡುಹಿಡಿತಾ ಇದ್ದೀನಿ. ಅದೆಲ್ಲಿ ಫ್ಲೋ ಆಗ್ತಾ ಇದೆ? ಈ ಒಂದು ಬ್ರಾಂಚ್ ಅಲ್ಲಿ ಫ್ಲೋ ಆಗ್ತಾ ಇದೆ, ಸರಿನಾ? ಈ ಒಂದು ಬ್ರಾಂಚ್ ಅಲ್ಲಿ. ಈಗ ಇದರ ಆಪೋಸಿಟ್ ಬ್ರಾಂಚ್ ಯಾವುದು? ಇದು. ಸೊ ಈ ಒಂದು ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್ ಯಾವುದು? 12 ಕಿಲೋ ಓಮ್. ಗೊತ್ತಾಯ್ತಾ ಯಾವ ರೀತಿ ಅಂತ? ಇದರ ಆಪೋಸಿಟ್ ಬ್ರಾಂಚ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಬರಿಬೇಕು. I1 ವ್ಯಾಲ್ಯೂ ಕಂಡುಹಿಡಿತಾ ಇರೋದು. ಸೊ I1 ಈ ಒಂದು ಬ್ರಾಂಚ್ ಅಲ್ಲಿ ಹೋಗುತ್ತೆ. ಸೊ ಈ ಒಂದು ಬ್ರಾಂಚಿನ ಆಪೋಸಿಟ್ ಬ್ರಾಂಚ್ ಯಾವುದು? ಇದು. ಸೊ ಆಪೋಸಿಟ್ ಬ್ರಾಂಚಿನ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಬರಿಬೇಕಾಗುತ್ತೆ. ಎಷ್ಟದು? 12 ಕಿಲೋ
ಸೊ 12 ಕಿಲೋ ಅಂತಂದ್ರೆ 12 ಇಂಟು 10 ಪವರ್ 3 ಗೊತ್ತಾಯ್ತಾ. ಕಿಲೋ ಅಂತಂದ್ರೆ 10 ಪವರ್ 3 ಅಲ್ವಾ. ಸೊ 12 ಇಂಟು 10 ಪವರ್ 3 ಹೋಲ್ ಡಿವೈಡೆಡ್ ಬೈ, ಮತ್ತೆ ಆಪೋಸಿಟ್ ಬ್ರಾಂಚಿನ ರೆಸಿಸ್ಟೆನ್ಸ್ ಅಂತ ಇದ್ದಾರೆ, ದಟ್ ಈಸ್ 12 ಇಂಟು 10 ಪವರ್ 3 ಪ್ಲಸ್ ರೆಸಿಸ್ಟೆನ್ಸ್ ಆಫ್ ಕರೆಂಟ್ ಬ್ರಾಂಚ್, ಅಂದ್ರೆ ಕರೆಂಟ್ I1 ಈ ಒಂದು ಬ್ರಾಂಚ್ ಅಲ್ಲೆಲ್ಲ ಫ್ಲೋ ಆಗ್ತಾ ಇರೋದು. ಸೊ ಅದು ಕರೆಂಟ್ ಬ್ರಾಂಚ್ ಆಗುತ್ತೆ. ಅದರಲ್ಲಿರುವಂತಹ ರೆಸಿಸ್ಟೆನ್ಸ್ ಎಷ್ಟು, 8 ಇಂಟು 10 ಪವರ್ 3. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ, I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3.70 ಇಂಟು 10 ಪವರ್ ಮೈನಸ್ 3 ಇಂಟು 12 ಇಂಟು 10 ಪವರ್ 3. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 44.4 ಬರುತ್ತೆ. 44.4 ಹೋಲ್ ಡಿವೈಡೆಡ್ ಬೈ 12 ಇಂಟು 10 ಪವರ್ 3 ಪ್ಲಸ್ 8 ಇಂಟು 10 ಪವರ್ 3. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2000 ಬರುತ್ತೆ, ಸಾರಿ 20,000. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 44.4 ಹೋಲ್ ಡಿವೈಡೆಡ್ ಬೈ 20,000. ಸೊ ವ್ಯಾಲ್ಯೂ ಈಸ್ 2.22 ಇಂಟು 10 ಪವರ್ ಮೈನಸ್ 3. 2.22 ಇಂಟು 10 ಪವರ್ ಮೈನಸ್ 3 ಅಂತ ಅಂದ್ರೆ ಏನಾಯ್ತು, 2.22 ಮೈಕ್ರೋ ಆಂಪಿಯರ್. ಗೊತ್ತಾಯ್ತಾ. 10 ಪವರ್ ಮೈನಸ್ 3 ಅಂತಂದ್ರೆ ಮೈಕ್ರೋ ಅಲ್ವಾ. ಸೊ 2.22 ಮೈಕ್ರೋ ಆಂಪಿಯರ್ ಇಸ್ ದ ಕರೆಂಟ್ ಅಟ್ I1. ಅಂದ್ರೆ ನನಗೇನ್ ಟೋಟಲ್ ಕರೆಂಟ್ 3.70 ಮೈಕ್ರೋ ಆಂಪಿಯರ್ ಇತ್ತಲ್ಲ, ಅದು ಈ ತರ ಫ್ಲೋ ಆದ ತಕ್ಷಣ ಇಲ್ಲಿ I1 ಗೆ ಎಷ್ಟು ಕರೆಂಟ್ ಹೋಗಿದೆ, 2.22 ಮೈಕ್ರೋ ಆಂಪಿಯರ್. ಹಂಗಂದ್ರೆ I2 ಗೆ ಎಷ್ಟು ಹೋಗಿರುತ್ತೆ. ಸೊ ಅದೊಂದು ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡೋಣ. I2 ಗೆ ಎಷ್ಟು ಇರುತ್ತೆ, I ಟೋಟಲ್ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಅಲ್ವಾ. ಅಂದ್ರೆ ಏನ್ ಟೋಟಲ್ ಕರೆಂಟ್ ಬರುತ್ತೆ ಅದೇ ಎರಡು ಭಾಗಗಳಾಗಿ ಡಿವೈಡ್ ಆಗೋದು, I1 ಮತ್ತೆ I2 ಆಗಿ. ಸೊ ಈಗ ನನಗೆ I1 ವ್ಯಾಲ್ಯೂ ಗೊತ್ತು, I ಟೋಟಲ್ ವ್ಯಾಲ್ಯೂ ಗೊತ್ತು. I2 ವ್ಯಾಲ್ಯೂನ ಕಂಡುಹಿಡಿಬೋದಾ, ಕಂಡುಹಿಡಿಬಹುದು. ಯಾವ ರೀತಿ, I ಟೋಟಲ್ ಮೈನಸ್ I1 ವಿಲ್ ಬಿ ಈಕ್ವಲ್ ಟು I2. ಗೊತ್ತಾಯ್ತಾ. ಏನ್ ಮಾಡಿದ್ವಿ ನಾವು, I1 ಅನ್ನ ಈ ಕಡೆ ಕಳಿಸಿದೆ ಅಷ್ಟೇ. I ಟೋಟಲ್ ವ್ಯಾಲ್ಯೂ ಎಷ್ಟಿದೆ ನಮಗೆ, 3.70 ಮೈಕ್ರೋ ಆಂಪಿಯರ್ ಮೈನಸ್ I1 ವ್ಯಾಲ್ಯೂ ನಮಗೆ ಏನು ಬಂತು, 2.22 ಮೈಕ್ರೋ ಆಂಪಿಯರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 3.70 ಮೈನಸ್ 2.22. ಸೊ ವ್ಯಾಲ್ಯೂ ವಿಲ್ ಬಿ 1.48 ಮೈಕ್ರೋ ಆಂಪಿಯರ್ ಇಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ I2. ಸರಿನಾ. I1 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 2.22 ಮೈಕ್ರೋ ಆಂಪಿಯರ್. I2 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 1.48 ಮೈಕ್ರೋ ಆಂಪಿಯರ್. ಟೋಟಲ್ ಕರೆಂಟ್ ಎಷ್ಟು ಬಂದಿತ್ತು, 3.70 ಮೈಕ್ರೋ ಆಂಪಿಯರ್. ಸೊ ಈ ತರ ಒಂದೊಂದ್ಸಲಿ ಟ್ರಿಕ್ ಮಾಡಿ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಅವಾಗ ನಾವು ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಕೆಪಾಸಿಟಿ ಇರಬೇಕು. ನಮಗೆ ಕಿಲೋ ಅಂತ ಕೇಳಿದ ತಕ್ಷಣ 10 ಪವರ್ 3 ಹಾಕೊಳ್ಳೇಬೇಕು ಕ್ವಶನ್ ಅಲ್ಲಿ. ಸರಿನಾ. ಕಿಲೋ ಅಂತ ಏನಾದ್ರು ಕೇಳಿದಾರೆ ಅಂದ್ರೆ 10 ಪವರ್ 3 ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಏನಾಗೋದು, ಇಲ್ಲಿ ಡೈರೆಕ್ಟ್ ಆಗಿ 3.70 ಆಂಪಿಯರ್ ಅಂತ ಬರ್ದ್ಬಿಡ್ತಾ ಇದ್ದು, ಅದು ರಾಂಗ್ ಆಗ್ತಾ ಇತ್ತು. ಮಿಲಿ ಆಂಪಿಯರ್ ಅಂತ ಬರಿಬೇಕು ಆ ತರ. ಸೊ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಆ ವಿಡಿಯೋ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.